ಬಂಗಾರ ಮೊರೆ, ನೀವು ಅಷ್ಟು ದೊಡ್ಡ ಮನೆ ಇಟ್ಕೊಂಡು ಈ ಮನೆನೂ ತಗೋಬೇಕು ಅಂತ ಹೇಳ್ಬಿಟ್ಟು ಹೊಂಟಿದ್ದೀರಾ. ಕಾರಣ ಏನು ಅಂತ ಗೊತ್ತಿಲ್ಲ. ಆದ್ರೂ ತಗೊಳ್ಳಿ. ಬೇಡ ಅಂತಂದ್ರೆ ಯಾರು? ನಮಗೂನು ಹಳ್ಳಿನಾಗೆ ಎರಡು ಮೂರು ಹೊಸ ಮನೆ ಕೊಡಿಸ್ಬಿಟ್ಟಂಗೆ ಆಯ್ತು ಆಗ್ಲೇನಿ. ಆ ಮಗ ಈ ಮಗ ಅಂತ ಹೇಳ್ಬಿಟ್ಟು ಈ ಮನೆಯ ಉಪಯೋಗಿಸೋರೇನೇನಿಯ ಇಲ್ಲ. ಇದು ಸಂದಕ್ಕೆ ಐತೆ ಮನೆ ಕೊಟ್ಟೇನು ಸ್ಯಾನೆ ವರ್ಷಗಳೇನಾಗಿಲ್ಲ, ಒಂದು 10-15 ವರ್ಷ ಆಗೈತೇನೋ ಅಷ್ಟೇನೇನಿಯ. ನೀವು ತಗೋತೀನಿ ಅಂತ ಹೇಳಿದ್ರೆ ನಾನು ಕೊಡಕ್ಕಿಲ್ಲ ಅಂತೀನಿ. ಒಳ್ಳೆ ಬೆಲೆಗೆ ಒಳ್ಳೆ ರೇಟು ಕೊಡ್ತೀರಾ. ನೋಡಿ, ಇದೇನೇನಿಯ ಮನೆ ನಿಮ್ಗೆ ಇಷ್ಟ ಆದರೆ ತಗೊಳ್ಳಿ. ಇಲ್ಲ ಕಣಗೌಡ್ರೆ, ತಗೋಬೇಕು ಅಂತ ನೀ ಅನ್ಕೊಂಡಿರೋದು ನಾನು ಬೇಕು. ನನ್ನ ಮಗಳಿಗೂ ಒಳಿಯಂಗೂ ಗಿಫ್ಟ್ ಕೊಡೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿವ್ನಿ. ಮನೆಯ ಪಾಪ ನನ್ನ ಒಳಿಯ ಏನೂ ಇಸ್ಕೊಳ್ಳಿಲ್ಲ ಒಂದು ರೂಪಾಯಿನೂ. ಬ್ಯಾಡತ್ತೆ ಬ್ಯಾಡತ್ತೆ ಅಂತ ಹೇಳ್ತಾನೆ. ಏನು ಕೊಡ್ತೀನಿ ಅಂದ್ರೂ ಅದಕ್ಕೆ ನೀ ಇದನ್ನಾದ್ರೂ ಕೊಟ್ಬಿಟ್ರೆ ಭಾಳ ಖುಷಿ ಪಟ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಇದೇ ಮನೆಯ ಕೊಡನಿ ಅಂತ ಅನ್ಕೊಂಡಿವ್ನಿ ನಾನು. ಮತ್ತೆ ಮನೆನೂ ಇಷ್ಟ ಆಯ್ತು ನನಗೂ. ಹೆಂಗೋ ಇದ್ದೂರಾಗೆ ನೀ ಸಿಕ್ಕಿದ್ದು ಭಾಳ ಖುಷಿ ಆಯ್ತು ನನಗೂ. ನೀವು ಮಾಡ್ತೀರಾ ಅಂತ ಕೇಳ್ಪಟ್ಟೆ, ಅದಕ್ಕೆ ನೀ ಹೆಂಗೂ ಬುಡತಗೆ ತಗೊಬಿಡ ನೀನೇನು ಅಂತ ನೋಡಿ ಹೊಸಿ ಕಮ್ಮಿ ಮಾಡ್ಕೊಂಡು ನೋಡಿ. ಅದಕ್ಕೇನಂತೆ ಬಂಗಾರ ಮರೆ ಮಾಡ್ಕೊಳ್ಳಿ. ಬನ್ನಿ ಒಳಗಡೆ ಬನ್ನಿ, ಫಸ್ಟ್ ನೋಡಿವ್ರಂತ ಮನೆಯ. ಓಹೋ, ಮನೆಯೆಲ್ಲ ಬಾಳ್ ದೊಡ್ಡದಾಗೇನಿ ಐತೆ. ಆ ಹಾ ಪರವಾಗಿಲ್ಲ. ಹಿಂಗೆ ನೀ ಬೇಕು ಅಂತ ಅನ್ಕೊಂಡಿದ್ದೆ. ನನ್ನ ಮಗಳು ಒಳಿಯಂಗೆ ಇದಕ್ಕಿನ್ನು ಸಂದಕ್ಕಿರ ಮನೆ ಬೇಕೇ? ಭಾಳ ಸಂದ ಕಟ್ಸಿದ್ದೀರಾ. ಅಯ್ಯೋ, ನಾವು ಇದ್ವಲ್ಲ ಬಂಗಾರ ಮರೆ, ಇದೇ ಮನೆಗೆ ನೀನಿಯ 4-5 ವರ್ಷ ಇದ್ವಿ ಇದೇ ಮನೆಗೆ ನೀನಿಯ. ಆಮೇಕಿಂದ ಅಲ್ವೇ ಬ್ಯಾಡ ಅಂತ ಹೇಳ್ಬಿಟ್ಟು ನಾವು ತೀರ್ಮಾನ ಮಾಡ್ಕೊಂಡು ಬೇರೆ ಕಡೆ ಹೋಗಿದ್ದು. ಬೇರೆ ಹೊಸ ಮನೆ ಕಟ್ಟದಂಗೆ ಹೋದಂಗೆ, ನಾವು ಕಟ್ಟದಂಗೆ ಹೋದಂಗೆ. ಈ ತೊಟ್ಟಿ ಮನೆ ನೀ ಕಟ್ಟಿದ್ದು ಇರ್ಲಿ ಅಂತ ನನ್ನ ಹೆಂಡ್ರು ಬೋಲ್ ಇಷ್ಟಪಟ್ಟು ಕಟ್ಟಿಸಿದ್ಲು. ಬೇಕು ಬೇಕು ಅಂತ. ಈಗ ಅದಕ್ಕಿಂತ ಸಂದಕ್ಕಿರ ಮನೆ ಕಟ್ಸಿದ ತಕ್ಷಣ ಹೊಂಟ್ಬಿಟ್ಲು. ಅಡುಗೆ ಮನೆ ಯಾವ ಕಡೆ ಐತೆ? ಆ ಕಡೆ ಮುಂದೆ ಕಡೆ ನೋಡಿ, ನಿಮ್ ಕಡೆ ನೀ ಐತೆ. ಈ ಕಡೆ ಅಡುಗೆ ಮನೆ. ಆ ಇದು ಭಾಳ ಸಂದಕೈತೆ. ಇದನ್ನು ಅಡುಗೆ ಮನೆನೂ ಪರವಾಗಿಲ್ಲ. ನನ್ನ ಮಗಳು ಇರ್ಬೋದು ಹೇಳ್ತಾಗ ಈ ಮನೆಯಾಗೆ. ಅವ್ರ ಮನೆಗಿನ ಈ ಮನೆ ಎಷ್ಟೋ ಉತ್ತಮ. ಭಾಳ ಸಂದಕೈತೆ. ಬೋಲ್ ಇಷ್ಟ ಆಯ್ತು ನನಗೂ. ನೋಡಿ ಬಂಗಾರ ಮರೆ, ನಿಮ್ಗೆ ಏನಾರ ಅದು ತೆಗಿಸ್ಬೇಕು ಇದು ತೆಗಿಸ್ಬೇಕು, ಅಕಸ್ಮಾತ್ ಏನಾದ್ರೂ ಎಂಚೆಲ್ಲ ತೆಗ್ಸಿ ಹಾಕಿಸ್ಕೊಡ್ಬೇಕು ಅಂತಂದ್ರೆ ಎಲ್ಲಾನು ರೆಡಿ ಮಾಡಿಸ್ಕೊಡ್ತೀನಿ. ಭಾಳ ಸಂದಕೈತೆ ಮನೆ ಮಾತ್ರ. ಏನು ಹೆಸ್ರಿಕ್ಕಂಗಿಲ್ಲ. ನೀನು ಯಾರನ್ನೇ ಕೇಳು, ನೀನು ಯಾರನ್ನೇ ಇದು ಮಾಡು, ಭಾಳ ಅಂದರೆ ಭಾಳ ಸಂದಕೈತೆ ಮನೆ ಮಾತ್ರ. ನೋಡ್ಕೊಳ್ಳಿ ಒಂದ್ಕಿತ ಎಲ್ಲನೂ. ರೂಮುಗಳು ಸಂದಕವೇ ಪರವಾಗಿಲ್ಲ. 2 ರೂಮ್ ಅವೆಲ್ಲ ಸಾಕು. ಇನ್ನೇನು 2 ರೂಮ್ ಇರಬೇಕೆ? ಇದು ದಿನಸಿ ಹಾಕೊಳಕ್ ಸಂದಕೈತೆ. ಧಾನ್ಯಗಳೇನ ಬೆಳೆದ್ರೆ ಹಾಕೊಳಕ್ಕೆ. ಮನೆಲ್ಲ ಉಗಾದಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಸ್ಬಿಟ್ಟಿದೀವಿ ನಾವು. ನೋಡಿ ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಮಡಗಿದೀವಿ. ಸಂದಕೈತಿ ಅಂತ ಅನ್ನಿಸ್ತದೇನೋ. ಇಲ್ಲ ಇಲ್ಲ ಇಲ್ಲ, ಭಾಳ ಸಂದಕೈತೆ. ಒಂದ್ಕಿತ ಬಂದಿದ್ದೆ ತಕಬೇಕಾರೆ ನೋಡಕ್ ಖುಷಿನೇ ನೀ ಬ್ಯಾರೆ. ಮನೆಯ ಮೊದ್ಲು ನೀವು ಇದ್ದಾಗ ಬಂದಿದ್ದೆ. ಒಂದ್ಕಿತ ಹೇಳಿ, ಒಂದ್ ರೇಟ್ ಹೇಳಿ. ನನ್ನ ಮಗಳಿಗಂತೂ ಮನೆ ಬೋಲ್ ಇಷ್ಟ ಆಯ್ತದೆ. ಒಂದ್ ರೇಟ್ ಹೇಳಿ ಕುದುರುಸನತ್ತಾಗೆ. ಹೇಳುದ್ನೆ. ಈಗಿರ ಇದ್ರಾಗಂತೂ ನಮ್ಮ ಜಾಗ ಎಲ್ಲ ದೊಡ್ಡದಾಗೈತೆ. ಎಲ್ಲ ಸೇರಿ 25 ಲಕ್ಷ ಕಮ್ಮಿ ಅಂತೂ ಆಗಕ್ಕಿಲ್ಲ. 25 ಲಕ್ಷನೇ? ಈಗ ಇದ್ದಕ್ಕಿದ್ದಂಗೆ 25 ಲಕ್ಷ ಅಂತಂದ್ರೆ ಹೆಂಗೆ ಹೇಳಿ? 25 ಲಕ್ಷ ಹೊಂದಿಸ್ಬೇಕಲ್ಲ ನಾವು. ಹೊಸಿ ಕಡಿಮೆ ಹೇಳಿ. ಕಡಿಮೆ ಬಂಗಾರ ಬರೇ ನಿಮ್ಗೇನಾರ 25 ಲಕ್ಷ ಏನಾರ ಶಾನೆ ಆಯ್ತದೆ? ನಿಮ್ಗೆ ಚಿಟ್ಗೆ ಹೊಡೆಯೋಷ್ಟು ಕೊಟ್ಬಿಟ್ಟಿರ್ತೀರಾ. ಊರು ತುಂಬ 15-20 ಲಕ್ಷ ಬಡ್ಡಿಗೆ ನೀವು ಬಿಟ್ಟಿದ್ದೀರಾ. ಇಸ್ಕಳಿ. ಅಯ್ಯೋ, ನಿಮ್ಗೇನಂತ ಸೊಸೆ ಬೇರೆ ಬಂದವಳೆ, ಮಗ ದುಡಿತಾನೆ, ಬೇಜಾನ್ ಮನೆಗೈತೆ. ಅಯ್ಯೋ ಐತೆ, ಹಂಗಲ್ಲ. ಅಲ್ಲ ಹೊಸಿ ನೀವೇ ಕಮ್ಮಿ ಮಾಡ್ಕೊಳ್ಳಿ. ಹಂಗೋ ಹಿಂಗೋ ಮಾಡೊಂದು 20 ಲಕ್ಷಕ್ಕೆ. ಬಂಗಾರ ಮರೆ, ಈಗ ನೀವು ಮನೆ ಕಟ್ಟಕ್ಕೆ ಶುರು ಮಾಡಿ 20 ಲಕ್ಷಕ್ಕೆ ನನ್ನ ಮಗ ಕೊಡ್ತಾನೆ, ನೀವೇ ಹೇಳಿ. ಅಷ್ಟು ಕಡಿಮೆ ಅಂದ್ರೆ ಆಗಕ್ಕಿಲ್ಲ ನೋಡಿ. 25 ಲಕ್ಷ ಫಿಕ್ಸು. ಬೆಂಗಳೂರಲ್ಲಿ ಬೇರೆ ಬಂದು ಕೇಳಿದ್ರು, ಇಂಥ ಮನೆ ಬೋಲ್ ಇಷ್ಟ ನಮಗೆ, 25 ಲಕ್ಷ ಹಂಗೆ ಕೊಟ್ಬಿಡ್ತೀವಿ ಕ್ಯಾಸು ಅಂತ ಹೇಳ್ಬಿಟ್ಟು. ಅವ್ರಿಗೇನು ನೀವು ನಮ್ಮರಲ್ವಾ, ಹೆಂಗಿದ್ರು ಇದ್ದೂರಲ್ವಾ, ಕಷ್ಟ ಸುಖ ಕಾಯ್ತೀರಾ ಅಂತ ಹೇಳ್ಬಿಟ್ಟು ಅದಕ್ಕೆ ನೀ ಕಮ್ಮಿ ರೇಟ್ಗೆ ನೀ ಕೊಡ್ತಿರೋದು. ನೋಡಿ ಬಂಗಾರ ಮರೆ, ನೀವೇ ಹೇಳ್ಬೇಕು ಒಂದು ರೇಟ. ನಾನು ಎಲ್ಲಿಂದ ಹೇಳಿ ರೇಟ? ನೀವು ಒಂದು ರೇಟ್ ಹೇಳಿ. ರೇಟ ಸರಿ, ನಮಗೂ ಬೇಡ ನಿಮಗೂ ಬೇಡ. ಒಂದು 22 ಲಕ್ಷ ಫೈನಲ್ ಮಾಡ್ಬಿಡಿ. 22 ಲಕ್ಷ ರೂಪಾಯಿಗೆ ಜಾಗ, ಈ ಮನೆ ಹಿಂದ್ಗಡೆ ಐತೆ, ಇತ್ಲು ಎಲ್ಲ ಕೊಟ್ಬಿಡ್ತೀನಿ. ಇನ್ನೂ ಕೊಟ್ಟು 15 ವರ್ಷ ಆಗೈತೆ ಅಷ್ಟೇ. ಏನೋ ನಿಮಗೆ ಅಂತ 22 ಲಕ್ಷ ಕೊಡ್ತಾ ಇವ್ನಿ ನೋಡಿ. ಸರಿ ಆಯ್ತು ಬಿಡಿ. ಇದಕ್ಕಿನ್ನು ಶಾನೆ ನಾನು ಪೇಚಾಡಿದ್ರು ನೀವು ಕೊಡಕ್ಕಿಲ್ಲ ಅನ್ನಿಸ್ತದೆ. ಆಯ್ತು, ನನಗೆ ಟೇಮ್ ಕೊಡಿ. ಒಂದು 15 ದಿನ ಟೇಮ್ ಕೊಡಿ. ಅಷ್ಟೊಳಗಡೆ ಈ ಮನೆ ಎಲ್ಲನೂ ನಾನು ಇದು ರಿಜಿಸ್ಟರ್ ಮಾಡಿಸ್ಕೊತೀನಿ. ದುಡ್ಡು ಸಿ ಅಲ್ಲೋ ಇಲ್ಲೋ ಐತಿ, ಎಲ್ಲ ಹೊಂದಿಸ್ಬೇಕಲ್ಲ. ಸರಿ ಸರಿ, ಆಯ್ತು ತಗೊಳ್ಳಿ, ಆಯ್ತು. ಇನ್ನೊಂದು ವಿಚಾರ, ನಾನು ಈ ಮನೆ ತಗತಿರೋ ವಿಚಾರವಾ ನನ್ನ ಗಂಡಂಗೂ ಹಂಗೆ ನನ್ನ ಸೊಸೆ ಮಗಂಗೂ ಯಾರಿಗೂ ವಿಚಾರ ಮುಟ್ಟಿಸ್ಬೇಡಿ. ನಾನಂತೂ ಯಾರಿಗೂ ಹೇಳ್ಕೊಳಕ್ಕಿಲ್ಲ, ಏನೂ ಇಲ್ಲ. ಇದೆಲ್ಲನೂ ತಗತಾ ಇವನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದಾಗ ಇದು ಮಾಡ್ಕೊಬಿಡ್ತಾರೆ. ನನ್ನ ಮಗಳು ಒಳಿಯಂಗೆ ಅಂತ ತಗತಾ ಇರೋದು. ಅದಕ್ಕೆ ನೀವು ಯಾರಿಗೂ ಹೇಳ್ಕೊಳಕ್ ಹೋಗ್ಬೇಡಿ ನಾನು ತಗತಾ ಇವನಿ ಅಂತ. ಚೇ ಹಂಗೆಲ್ಲ ಹೇಳ್ಕೊತೀನ ಬಂಗಾರ ಮರೆ, ಸಾಧ್ಯನೇ ಇಲ್ಲ ಬಿಡಿ. ಹೇಳೋದೆಲ್ಲ ಸಾಧ್ಯನೇ ಇಲ್ಲ. ಸರಿ ಹಂಗಾರೆ ದುಡ್ಡೆಲ್ಲ ಅಡ್ಜಸ್ಟ್ ಮಾಡ್ಬಿಟ್ಟು ನಾನೇ ಫೋನ್ ಹಾಕ್ತೀನಿ. ನಿಮಗೆ ಫೋನ್ ನಂಬರ್ ಐತಿ, ಹೆಂಗಿದ್ರು ಫೋನ್ ಹಾಕ್ತೀನಿ ಬಿಡಿ. ಸರಿ ಬಂಗಾರ ಮರೆ, ಆಯ್ತು. ಈ ನನ್ನ ಗಂಡನ್ ಕೇಳಿದ್ರೆ ಕೊಡ್ತಾನೋ ಕೊಡಕ್ಕಿಲ್ವೋ? ಕೊಡ್ತಾನೆ ಅನ್ನಿಸ್ತದೆ. ಏನೋ ಒಂದು ನೈಸ್ ಮಾಡ್ಬಿಟ್ಟು ಒಂದು 20 ಲಕ್ಷ ಇಸ್ಕೊಬಿಡ್ಬೇಕು. ಇನ್ನೊಂದು 2 ಲಕ್ಷ ಹೆಂಗೋ ಅರೇಂಜ್ ಮಾಡ್ದಂಗೆ ಆಯ್ತದೆ. 20 ಲಕ್ಷ ಮಾತ್ರ ಹಂಗೆ ಇಸ್ಕೊಬಿಡ್ತೀನಿ. ಇವ್ನು ಕ್ಯಾಮೆ ಎಲ್ಲ ಅರ್ಧಂಬರ್ಧ ಮಾಡ್ತಾನಲ್ಲ. ರೀ ರೀ ಏನು?
ರೀ ನೀವು ಯಾಕೆ ಬಿಸಿಲಾಗಿ ನಿಂತ್ಕೊಂಡಿದ್ದೀರಾ ನೋಡಿರಿ ನೆಳಗೆ ಮಾಡಿಸ್ಕತೀನಿ ನಾನು ಪಾಪ ನೀವು ಯಾವಾಗೂ ಅಲ್ಲಿ ಇಲ್ಲಿ ಅಂತ ಓಡಾಡ್ತಾ ಇದ್ರಿ ನೀವು ಒಳ್ಳೆ ನೆನೆಯ ಬಿಸಿಲಾಗಿ ನಿಂತ್ಕೊಂಡ್ರೆ ನಿಮ್ಗೆ ಮೊದಲೇ ಆಗಕ್ಕಿಲ್ಲ ನಾನು ನೋಡ್ಕತೀನಿ ಬನ್ನಿ. ಓ ಎಂದು ಇಲ್ದಿರೋದೇನು ಇವತ್ತು ನೋಡ್ಕತೀನಿ ಅಂತ ನೋಡ್ಕೊತಾ ನಿಂತಾನೆ. ಹೋಗು, ಎಲ್ಲ ಅರ್ಧಂಬರ್ಧ ಕೆಲ್ಸವೇನೆ ನೀ ಯಾರು ಸರಿಯಾಗಿ ಮಾಡ್ಸೋರಿಲ್ಲ, ಎಲ್ಲ ಅರ್ಧಂಬರ್ಧ ಕೆಲ್ಸಗಳು ಮಾಡ್ಸೋರಿ ನೀ ಆದ್ರು ಹೇಳಿದ್ಯಾರು ಕೇಳಿಸ್ಕೊಳ್ಳೋದಿಲ್ಲ, ಮಾಡೋದೂ ಇಲ್ಲ. ರೀ ನೋಡಿ ಮಗ ಒಬ್ಬನೇ ನೀಯ ಮನೆಗೆ ಮಗ ಆಗೋದು, ಮಗಳೂ ಮನೆಗೆ ಮಗಳೇ ನೀಯ ಅಲ್ವಾ ರೀ. ಹೆಂಗನ ಮಾಡಿ ಒಂದು 20 ಲಕ್ಷ ಕೊಡ್ತೀರಾ? ನಂಗೆ ಅರ್ಜೆಂಟಾಗಿ ಬೇಕಾಗೈತೆ. ಏನು 20 ಲಕ್ಷನ? ಏನಕ್ಕೆ 20 ಲಕ್ಷ ನಿನ್ಗೆ? ಯಾಕೆ ಅಲ್ಲಿ ಎಲ್ಲ ಬುಡ್ಡಿಗೆ ಬಿಟ್ಕೊಂಡಿದ್ಯಲ್ಲ, ಇಸ್ಕೊಬಿಟ್ಟು ಬಾ ಹೋಗು. ಅಯ್ಯೋ ರೀ ಹಂಗಲ್ಲ, ಬಡ್ಡಿಗೆ ಬಿಟ್ಕೊಂಡ್ರದಾಗ್ಲೇ ಹೊಸಿ ಇಸ್ಕೊಬಿಟ್ಟು ವಸೂಲಿ ಮಾಡ್ಬಿಟ್ಟಿದ್ದೀನಿ. ನೀವೇನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ನನಗೆ ಹೊಸಿ ಅರ್ಜೆಂಟಾಗಿ ಬೇಕು ರೀ. ನೀವು 20 ಲಕ್ಷ ಇರೋದು ನಿಮಗೆ 40 ಲಕ್ಷ ಮಾಡ್ಕೊಟ್ಬಿಡ್ತೀನಿ. ನಾನು ಏನೋ ಮಾಡ್ತಾ ಇವ್ನಿ ರೀ, ಬಿಸ್ನೆಸ್ ಥರ ಮಾಡ್ತಾ ಇವ್ನಿ. ನೀವು ಕೊಟ್ಟರೆ ನನಗೆ ಕಾಸ ನಾನು ನಿಮಗೆ ವಾಪಸ್ ಕೊಟ್ಟೇ ಬಿಡ್ತೀನಿ. ನೋಡು, 20 ಲಕ್ಷ 30 ಲಕ್ಷ ಅದೆಲ್ಲ ನಂತ ಕಾಸಿಲ್ಲ. ನಾನೇನಕ್ಕೆ ಮಡಿಕೊಳ್ಳಿ ಕಾಸ? ಎಲ್ಲಾನು ಖರ್ಚು ಮಾಡಿದ್ದಾಯ್ತು, ಅದಕ್ಕೆ ಇದಕ್ಕೆ ಅಂತ ಹೇಳ್ಬಿಟ್ಟು ನನ್ನ ಟೆನ್ಷನಾಗಿ ನಾನಿದ್ದೀನಿ. ನನಗೆ ನಿನಗೆ 1000 ಟೆನ್ಷನ್ ಐತೆ, ಅದ್ರಾಗ ನೀನ್ ಬೇರೆ ಸುಮ್ಕಿರು. ಹೋಗು, ನಂತ ಕಾಸಿಲ್ಲ, ಏನೂ ಇಲ್ಲ ಸದ್ಯಕ್ಕೆ. ಹೋಗಿ ಯಾರನ್ನ ಕೇಳು. ಇಷ್ಟು ದಿನ ಎಲ್ರಿಗೂ ಸಾಲ ಕೊಡ್ತಾ ಇದ್ದಲ್ಲ, ಈಗ ಅವ್ರ ತಗೆ ನೀ ಸಾಲ ಮಾಡು. ಬೇಡ ಅಂದವ್ರು ಯಾರು? ಈಗೇನು ಕಾಸೊಂದು 20 ಲಕ್ಷ ಕೊಡ್ತೀರೋ ಕೊಡಕ್ಕಿಲ್ವೋ ಹೇಳಿ. ನೋಡು, ನಾನು 10 ರೂಪಾಯಿ ನಾನು ಕೊಡಕ್ಕಿಲ್ಲ. ನಂತ ಕಾಸಂತೂ 10 ರೂಪಾಯಿನೂ ಇಲ್ಲ. ನೀನ್ ಮನೆಯಾಳಿ ಓದ್ಕೊಂಡಾಗೆಲ್ಲ ಮಗಳು ಗಿಡ್ರಿಸ್ತಾ ಇದೆಯಲ್ಲ, ಮಗಳು ಒಳಿಯ ನಿಂಗೆ ಗಂಟ್ಲು ಕಟ್ಟಿ ಇಕ್ಬಿಡ್ತಾರ ನೋಡಿ ನಿನ್ಗೆ. ಬ್ಯಾಡ್ವಿ ಅಂದ್ರು ಕೇಳೋದೇನೆ ಇಲ್ವಲ್ಲ ನೀನು. ಸುಮ್ಕೇನಿಯಾ? ಹೋಗು, ಕ್ಯಾಮಿಗೆ ನೋಡ್ಕೊ ಹೋಗು. ರೀ ನಿನ್ ಸೊಸೆ ಏನು ನಿನ್ಗೇನ್ ಗಂಟ್ಲು ಕಟ್ಗೆ ಇಕ್ತಾವಳ ನಿನ್ ಸೊಸೆ? ಸೊಸೆ ಬಗ್ಗೆ ನೀ ಇದ್ ಮಾಡ್ತಿರಲ್ಲ, ಏನ್ ನಿನ್ ಸೊಸೆ ನೀವು ರಾಜು ತರ ನೋಡ್ಕೊತಾವಳೆ ಅನ್ನಂಗೆ ಹೇಳ್ತೀರಾ? ನನ್ನ ಮಗಳ ಬಗ್ಗೆ ಯಾಕೆ ಇಷ್ಟೊಂದು ನಿಮ್ಗೆ ತಾಸ್ತಾರ? ನನ್ನ ಮಗಳು ಏನ್ ಮಾಡವಳೆ ಅಂತ ಈಗ ಅದೆಲ್ಲ ಗೊತ್ತಿಲ್ಲ. ನಾನು ಕಾಸು ಕೊಡಿ ಅಷ್ಟೇ ನೀನಿಯ. ಹೇಳುದ್ನಲ್ಲ, ನನ್ ತಾಕ ಪೈಸೇನು ಇಲ್ಲ ಅಂತ ಹೇಳ್ಬಿಟ್ಟು ನನ್ ಜವಾಬ್ದಾರಿನೇ ಒತ್ಕೊಂಡಿಲ್ಲ ದುಡ್ಡು. ನನ್ ತಾಕ ಪೈಸೇನು ಕಾಸಿಲ್ಲ. ಸಿಡಿ ಮಿಡಿ ಗಂಡ ಕೊಡು ಕಾಸು ಅಂದ್ರೆ ಕೊಡಕ್ಕಿಲ್ಲ ಅಂತೀಯಲ್ಲ. ನಂತಾಗಿರೋ ವ್ಯವಹಾರ ಎಲ್ಲ ಸೊಸೆ ಕೊಡಿಸ್ಬಿಟ್ಟೆ. ಮೊಮ್ಮಕ್ಕಳ ಹೆಸರು ಆಸ್ತಿ ಅಂತ ಹೇಳಿ ಎಲ್ಲ ತೋಪ್ ಮಾಡ್ಬಿಟ್ಟು ನಾಮ ಹಾಕಿಸ್ಬಿಟ್ಟೆ ನೀನು. ಏನ್ ಮಾಡನಿ, ಏನ್ ಮಾಡಕ್ಕೂ ಆಯ್ತಿಲ್ಲ. ನನ್ನ ಮಗಳಿಗೆ ಅಂತ ಒಂದು ಮನೆ ತಗೊಳನಿ ಅಂದ್ರೆ ಅದನ್ನೂ ಆಯ್ತಿಲ್ವೇ? ಏನ್ ಮಾಡ್ಲಿ ಅಂತ ಗೊತ್ತಾಯ್ತಿಲ್ಲ ನನ್ಗಂತೂ. ಹೀಗೆ 20 ಲಕ್ಷ ದುಡ್ಡು ಎಲ್ಲಿ ಹೊನ್ಸೋದು? ಆಯಪ್ಪಂಗೇನೋ 15 ದಿನಕ್ಕೆ ಅಂತ ಹೇಳ್ಬಿಟ್ಟಿದ್ದೀನಿ. ನನ್ನ ಗಂಡು ಕೊಡ್ತಾನೆ ಅಂದರೆ ಕೊಡೋಕ್ಕಿಲ್ಲ. ಈ ಬಡ್ಡಿ ನನ್ನ ಮಗ ಅಳಿ ಅವನಲ್ಲ, ಎಲ್ಲನೂ ದೇಬ್ಕೊಂಡು ಹೋಗ್ಬಿಟ್ಟವನಿ. ಸಾಲ ಪಾಲ ಹೊಸ್ಲು ಸಮೇತ ವಸೂಲಿ ಮಾಡ್ಕೊಂಡು ಎತ್ಕೊಂಡು ಹೋಗಿ ಖರ್ಚು ಮಾಡಾಕವನಿ. ಈಗ ಏನು ಮಾಡಲಿ ಕಾಸಿಗೆ? ಈ ಐಡಿಯಾನೇ ಗೊತ್ತಾ ಇಲ್ವಲ್ಲ ನನಗಂತೂ. ಬ್ಯಾರೆ ಏನಾರ ಮಾಡಬೇಕು ದುಡ್ಡಿಗೆ. ಈ ನನ್ನ ಮಗ ಅಂತೂ ಕೊಡೋಕ್ಕಿಲ್ಲ. ನನ್ನ ಮಗನ ಕೇಳಿದ್ರೇನಾರ ಕೊಡ್ತಾನ? ಮಗನೂ ಕೊಡೋಕ್ಕಿಲ್ಲ ಬಿಡು. ಅಲ್ಲೋಪ ನನ್ನ ಮಗ ಏನು ಕೊಡ್ತಾನೆ? ಬಂಗಾರಿ ಏನಾರ ಮಾಡಿ ಪ್ಲಾನ್ ಮಾಡಲೇಬೇಕು. ಇಲ್ಲ ಅಂತಂದರೆ ಆಗೋದಂತೂ ಇಲ್ಲ. ಏನಾರ ಪ್ಲಾನ್ ಮಾಡಿಬಿಟ್ಟು ನಾನಂತೂ ಮನೆ ತಗೊಂಡು ನನ್ನ ಮಗಳು ಕೊಡಲೇಬೇಕು. ಇಲ್ಲ ಅಂದರೆ ನನ್ನ ಮಗಳು ಮನೆಯಾಗೆ ಅಷ್ಟೇನೇ ಕಷ್ಟದ ಮೇಲೆ ಕಷ್ಟ ಪಟ್ಕೊಂಡು ಹಾಗೇನಿಯ ಕಷ್ಟ ಅನುಭವಿಸ್ತಾನೆ ಇರ್ತಾಳೆ. ಯಾಕೆ ಬೇಕು? ಮೊದಲು 20 ಲಕ್ಷ ಹೊನ್ಸೋದಕ್ಕೆ ದೊಡ್ಡ ಪ್ಲಾನ್ ಮಾಡ್ತೀನಿ.